ಹೆಂಡತಿ ಗಂಡು ಇಬ್ಬರೂ ಸೇರಿ ಕೆಲಸ ಮಾಡಿದರೆ ಆ ಮನೆಯಲ್ಲಿ ಅನೇಕ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ನಾನು ಆ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ ಎಂದು ಜಗಳವಾಡಿದರೆ ಆ ಮನೆಯಲ್ಲ ದೇವರ ಆಶೀರ್ವಾದ ಇರದು. ಏಕೆಂದರೆ ಇದು ಕುಟುಂಬ ಜೀವನ, ಇಬ್ಬರೂ ಹಂಚಿಕೊಳ್ಳುವುದು. ಹೆಂಡತಿ ಗಂಡು ಎಂದರೆ ಇಲ್ಲಿ ಕೆಲಸಗಳ ಹಂಚಿಕೆ ಇರಬೇಕು. ಮತ್ತೆ ಇದು ನನ್ನ ಕೆಲಸ, ಇದು ನಿನ್ನ ಕೆಲಸ ಎಂದು ಹೇಳಲು ಕೂಡ ಅವಕಾಶವಿಲ್ಲ. ಹೆಂಡತಿಯನ್ನು ತನ್ನದೇ ದೇಹದಂತೆ ಪ್ರೀತಿಸಬೇಕು ಎಂಬ ವಾಕ್ಯದಲ್ಲಿ ನೀನು ಅವಳನ್ನು ತನ್ನದೇ ದೇಹದಂತೆ ಪ್ರೀತಿಸು ಎಂದು ಹೇಳಲಾಗಿದೆ. ದೇವರು ಕೊಟ್ಟ ಭಾಗಸ್ವಾಮಿಯನ್ನು ಅರ್ಧ ದೇಹವೆಂದು ಪರಿಗಣಿಸಿದರೆ ಅವಳು ಹೆಚ್ಚು ಕೆಲಸ ಮಾಡುತ್ತಿರುವಾಗ ನಿನಗೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಇವು ಎಲ್ಲವೂ ಸಾಧ್ಯವಿಲ್ಲ. ಕುಟುಂಬದಲ್ಲಿ ನಿಧಾನವಾಗಿ ಉತ್ತರ ಶಾಂತಿ ಇರದು. ಏಕೆಂದರೆ ಬಹುತೇಕ ಕುಟುಂಬಗಳಲ್ಲಿ ಗಂಡಸರು ತುಂಬಾ ಕಠಿಣವಾಗಿರುತ್ತಾರೆ. ಹೆಂಗಸು ಎಷ್ಟು ಕೆಲಸ ಮಾಡಬೇಕು ಎಂಬ ಪ್ರಶ್ನೆ ಬರುತ್ತದೆ. ಮಾನವೀಯತೆ ಇಲ್ಲದ ಗಂಡಸರು ಮಾತ್ರ ಹೀಗೆ ಮಾಡುತ್ತಾರೆ. ಅವರನ್ನು ಮೃಗಗಳು ಎಂದು ಹೇಳಬೇಕು. ಆದರೆ ನಂಬಿಕೆಯುಳ್ಳ ಗಂಡನಾಗಿದ್ದಾಗ ಈ ಸಮಸ್ಯೆ ಬರುವುದಿಲ್ಲ. ಆದರೆ ಕೆಲವು ಕುಟುಂಬಗಳಲ್ಲಿ ತುಂಬಾ ಶಾಂತಿ ಇಲ್ಲ, ಏಕೆಂದರೆ ಅವರು ಗಂಡಸರು ಸಹಕಾರ ನೀಡುವುದೇ ಇಲ್ಲ. ಅಂತಹವರ ಬಗ್ಗೆ ನಾನು ಹೇಳಬೇಕಾದ್ದೆಂದರೆ, ಹೆಂಡತಿ ಇರುವವರೆಗೆ ನಿನಗೆ ಬೆಳಕು ಇರುತ್ತದೆ. ಹೆಂಡತಿ, ನೀನು ಎಷ್ಟು ಪ್ರಯತ್ನಪಟ್ಟು ಶ್ರಮಪಟ್ಟು ಕೆಲಸ ಮಾಡಿದರೂ ಅವಳು ಇಲ್ಲದಾಗ ನಿನಗೆ ಆ ಕೊರತೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆದ್ದರಿಂದ ಹೆಂಡತಿ ಸಿಕ್ಕವನಿಗೆ ಏನು ಸಿಕ್ಕಂತಿದೆ ಅಂದರೆ ಒಳ್ಳೆಯದೇ ಸಿಕ್ಕಿದೆ.